ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂತದ್ದು, ಲೋಕಸಭೆಯಲ್ಲಿ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಇವತ್ತು ಪ್ರಧಾನಿ ಮೋದಿ ಪರವಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ಹೋರಾಟದಲ್ಲಿ ಆಂದೋಲನ ಜೀವಿಗಳು ಇದ್ದಾರೆ ಅಂತ ಹೇಳುವಂಥ ಗುದ್ದನ್ನು ನರೇಂದ್ರ ಮೋದಿ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋದರ ಬಗೆಗಿನ ಸುದ್ದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಹಾಗೆಯೇ ಎರಡನೇ ಸುದ್ದಿ ಇರುವಂಥದ್ದು, ಮೀಸಲಾತಿ ಬದಲಾವಣೆಗೆ ಆಗ್ರಹಿಸಿ ಈಗಾಗಲೇ ನಡೀತಾ ಇರುವಂತಹ ಹೋರಾಟಗಳ ವಿಚಾರ ಮತ್ತು ಮೀಸಲಾತಿ ಹೆಚ್ಚಳಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟದ ವಿಚಾರ. ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಗೆ ನಿಭಾಯಿಸ್ತಾರೆ, ಯಾವ ಸ್ವರೂಪದ ಯಾವ ಸೂತ್ರದ ಮೂಲಕವಾಗಿ ಇದಕ್ಕೊಂದು ಪರಿಹಾರವನ್ನು ಹುಡುಕ್ತಾರೆ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂತಹದ್ದು, ಮೀಸಲಾತಿಯ ಹೋರಾಟದ ನಡುವೆನೇ ಸಿದ್ದರಾಮಯ್ಯ ಅವರದ್ದು ಒಂದು ಬೇರೆಯೇ ಲೆಕ್ಕಾಚಾರ ಸಾಗ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಅವರು ಬಹಳ ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ. ಈ ತಟಸ್ಥ ನಿಲುವಿನ ಹಿಂದೆಯೂ ಕೂಡ ಬೇರೆಯದ್ದೇ ಆದಂತಹ ಲೆಕ್ಕಾಚಾರ ಇದೆ. ಎಲ್ಲ ಸುದ್ದಿಗಳನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ಪ್ರಧಾನಿ ಮೋದಿ ಇವತ್ತು ಲೋಕಸಭೆಯಲ್ಲಿ ಮಾಡಿರುವಂತಹ ಭಾಷಣ, ಯಾಕಂದರೆ ರಾಷ್ಟ್ರಪತಿ ಭಾಷಣದ ಮೇಲಿನ ಉತ್ತರ ಕೊಡುವ ಸಂದರ್ಭದಲ್ಲಿ ಮತ್ತೆ ರೈತರ ಹೋರಾಟ, ಆಂದೋಲನ ಜೀವಿ, ತಿದ್ದುಪಡಿ ಕಾಯ್ದೆಗಳ ಸಮರ್ಥನೆ ಮತ್ತು ತಿದ್ದುಪಡಿ ಕಾಯ್ದೆಗಳಿಗೆ ಮತ್ತೆ ತಿದ್ದುಪಡಿ ತರೋದಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಆ ಸುದ್ದಿ ತೋರಿಸ್ತೀನಿ ನೋಡಿ. ಒಂದೆಡೆ ದೆಹಲಿಯ ಹೊರವಲಯದಲ್ಲಿ ರೈತರಿಂದ ನಡೆಯುತ್ತಿರುವ ಹೋರಾಟ, ಮತ್ತೊಂದೆಡೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ಭಾಷಣ ಮೇಲಿನ ಚರ್ಚೆಗೆ ಇಂದು ಲೋಕಸಭೆಯಲ್ಲಿ ಉತ್ತರ ನೀಡಿದ ಪ್ರಧಾನಿ ಮೋದಿ, ಹೋರಾಟ ಆರಂಭವಾದಾಗಿನಿಂದಲೂ ರೈತರ ಜೊತೆಗೆ ಸರ್ಕಾರ ಮಾತುಕತೆ ನಡೆಸುತ್ತಲೇ ಬಂದಿದೆ ಎಂದು ಸಮರ್ಥಿಸಿಕೊಂಡರು. सरकार के वरिष्ठ मंत्री जब ये आंदोलन पंजाब में था तब भी और बाद में भी लगातार उनसे वार्ता कर रहे हैं, किसानों के प्रति सम्मान भाव के साथ कर रहे हैं, आदर भाव के साथ कर रहे हैं और इसलिए ಇದೇ ವೇಳೆ ರೈತರು ನಿಜವಾಗಿಯೂ ಇಂಥದ್ದೇ ಬದಲಾವಣೆ ಮಾಡಬೇಕು ಎಂದು ಹೇಳಿದರೆ ಕಾಯ್ದೆಯಲ್ಲಿ ಅಗತ್ಯ ತಿದ್ದುಪಡಿ ಮಾಡುವುದಕ್ಕೆ ನಾವು ತಯಾರಿದ್ದೇವೆ, ಇದರಲ್ಲಿ ಯಾವುದೇ ಪ್ರತಿಷ್ಠೆ ಇಲ್ಲ ಎಂದು ಹೇಳಿದರು. क्लोज बाय क्लोज चर्चा करने के लिए भी कहा और हम मानते हैं कि अगर इसमें कोई कमी हो और सचमुच में किसान का नुकसान करते उसमें बदल करने में क्या जाता है जी? ये देशवासियों के लिए है. अगर कोई निर्णय करते हैं तो किसानों के लिए है, लेकिन हम इंतजार करते हैं, अभी भी हम इंतजार करते हैं कि वो अगर कोई चीज स्पेसिफिक बताते हैं और अगर वो कन्विंसिंग है तो हमें कोई संकोच नहीं है. ಈ ನಡುವೆ ಕಾಂಗ್ರೆಸ್ ಸದಸ್ಯರು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಸದನದಲ್ಲಿ ಆಗ್ರಹಿಸಿ ಘೋಷಣೆ ಕೂಗುತ್ತಿದ್ದರು. ಆಗ ಹೋರಾಟ ನಿರತರಲ್ಲಿ ಕೆಲವರು ಆಂದೋಲನ ಜೀವಿಗಳಿದ್ದಾರೆ ಎಂದು ಮೋದಿ ಲೇವಡಿ ಮಾಡಿದ್ರು. लोगों को और मैं देख रहा हूं आंदोलन का एक नया तरीका है. क्या तरीका है? आंदोलनकारी जो होते हैं वो ऐसे तरीके नहीं अपनाते, आंदोलन जीवी होते हैं वो ऐसे तरीके अपनाते हैं और वो कहते हैं ऐसा हुआ तो ऐसा होगा, ऐसा होगा तो ऐसा होगा, ऐसा होगा तो ऐसा होगा. अरे भाई, जो कुछ हुआ ही नहीं, जो होना नहीं है. ಪ್ರಧಾನಿ ಹೀಗೆ ಹೇಳುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಆಗ ಪ್ರಧಾನಿ ಮೋದಿ, ಕಾಂಗ್ರೆಸ್ ವೈರುಧ್ಯಗಳಿಂದ ಕೂಡಿರುವ ಪಕ್ಷವಾಗಿದ್ದು ಯಾವುದೇ ದಿಕ್ಕು ದೆಸೆಯಿಲ್ಲದೆ ಸಾಗುತ್ತಿದೆ ಎಂದು ಛೇಡಿಸಿದ್ರು. ऐसी कंफ्यूज पार्टी न खुद का भला कर सकती है, न देश की समस्याओं के समाधान के लिए कुछ सोच सकती है. इससे बड़ा दुर्भाग्य क्या हो सकता है? ಇಂದಿನ ಭಾಷಣದಲ್ಲೂ ಪ್ರಧಾನಿ ಮೋದಿ ರೈತರ ಹೋರಾಟದ ವಿಚಾರದಲ್ಲಿ ಸರ್ಕಾರ ಇದುವರೆಗೆ ಅನುಸರಿಸಿಕೊಂಡು ಬಂದಿರುವ ನಡೆಯನ್ನೇ ಮುಂದುವರಿಸುವ ಸೂಚನೆ ನೀಡಿದ್ದಾರೆ. ಅಲ್ಲದೆ ಕೃಷಿ ಸಂಬಂಧಿತ ಕಾಯ್ದೆಗಳ ತಿದ್ದುಪಡಿಗೆ ತಯಾರಿದ್ದೇನೆ ಎಂದು ಹೇಳುತ್ತಲೇ ಸರ್ಕಾರದ ಕಾಯ್ದೆಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಅಲ್ಲಿ ಕೃಷಿ ಕಾಯ್ದೆಯ ವಿರುದ್ಧದ ಹೋರಾಟ ಆದರೆ ಇಲ್ಲಿ ಮೀಸಲಾತಿಗಾಗಿ ಹೋರಾಟ ನಡೆದಿದೆ. ಇದು ಸಹಜವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ದೊಡ್ಡ ಸವಾಲನ್ನು ಕೂಡ ತಂದಿಟ್ಟಿದೆ. ಅದನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಈ ಮೀಸಲಾತಿ ಬಗ್ಗೆ ನಾನು ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಒಂದಾದ ಮೇಲೊಂದು ಹೋರಾಟ. ಮೀಸಲಾತಿ ಬದಲಾವಣೆಗೆ ಆಗ್ರಹಿಸುತ್ತಿರುವ 2 ಪ್ರಬಲ ಜಾತಿಗಳು, ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸುತ್ತಿರುವ ಮತ್ತೊಂದು ಜಾತಿ. ಸದ್ಯ ಸಿಎಂ ಯಡಿಯೂರಪ್ಪ ಮುಂದಿರುವ ಮೀಸಲಾತಿ ಎಂಬ 2 ಅಲಗಿನ ಕತ್ತಿಯ ಸವಾಲನ್ನು ನಿಭಾಯಿಸುವುದು ಅಷ್ಟು ಸುಲಭವಿಲ್ಲ.
ಮೀಸಲಾತಿ ಬದಲಾವಣೆಗೆ ಆಗ್ರಹಿಸಿ ಈಗಾಗಲೇ ಕುರುಬ ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದವರು ಪಾದಯಾತ್ರೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆ ನೀಡಿದೆ. ಆದರೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ತಡವಾದಷ್ಟು ಪಾದಯಾತ್ರೆ ತೀವ್ರಗೊಳ್ಳಲಿದೆ ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಅನುಷ್ಠಾನವಾದರೆ ಮಾತ್ರ ಪಾದಯಾತ್ರೆ ನಿಲ್ಲುತ್ತೆ ಎನ್ನುವ ಮೂಲಕ ಹಿಂದುಳಿದ ವರ್ಗಗಳ ಆಯೋಗ ತನ್ನ ವರದಿಯಲ್ಲಿ 2A ಮೀಸಲಾತಿಯನ್ನ ಶಿಫಾರಸು ಮಾಡಲೇಬೇಕು ಎಂಬ ರೀತಿಯಲ್ಲಿ ಸ್ವಾಮೀಜಿ ಗಡುವು ನೀಡುತ್ತಿದ್ದಾರೆ. ಪಾದಯಾತ್ರೆ ಮುಟ್ಟದೊಳಗಾಗಿಯೂ ನೀವು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ತಾ ಹೋದರೆ ಅನಿವಾರ್ಯವಾಗಿ ನಾವು ಬೃಹತ್ ಸಮಾವೇಶ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರದಂತೆ ನಾವೆಲ್ಲರೂ ಅದೇ ನಿರ್ಧಾರ ಹಿಡ್ಕೊಂಡು ಜನರ ಜಾಗೃತಿ ಮಾಡಿದ್ವಿ. ಅಂದಹಾಗೆ ಇಲ್ಲಿ ಮೀಸಲಾತಿ ಬಗ್ಗೆ ಇಷ್ಟೆಲ್ಲ ಆಗ್ರಹ ಹೆಚ್ಚುತ್ತಿರುವಾಗ ರಾಜ್ಯದಲ್ಲಿರುವ ಮೀಸಲಾತಿ ಹಂಚಿಕೆಯನ್ನೊಮ್ಮೆ ನೋಡಲೇಬೇಕು. ಪ್ರವರ್ಗ 1ರ ಅಡಿಯಲ್ಲಿ ಬರುವ 95 ಜಾತಿಗಳಿಗೆ 4% ಮೀಸಲಾತಿ ಇದೆ. ಪ್ರವರ್ಗ 2A ಅಡಿಯಲ್ಲಿರುವ ಕುರುಬ ಸೇರಿದಂತೆ 102 ಜಾತಿಗಳಿಗೆ 15% ಮೀಸಲಾತಿ ಸೌಲಭ್ಯವಿದೆ. ಇನ್ನು ಪ್ರವರ್ಗ 2Bಯಲ್ಲಿರುವ ಮುಸ್ಲಿಂ ಮತ್ತು ಇತರೆ ಧರ್ಮಗಳ ಜನರಿಗೆ 4% ಮೀಸಲಾತಿ ಸಿಗುತ್ತಿದೆ. ಇನ್ನು ಪ್ರವರ್ಗ 3Aಯಲ್ಲಿರುವ ಒಕ್ಕಲಿಗ ಮತ್ತು ಇತರೆ ಜಾತಿಗಳಿಗೆ 4% ಮೀಸಲಾತಿ ಇದ್ದರೆ ಪ್ರವರ್ಗ 3Bಯಲ್ಲಿರುವ ಲಿಂಗಾಯತ ಮತ್ತು ಇತರೆ ಜಾತಿಗಳಿಗೆ 5% ಮೀಸಲಾತಿ ಸಿಗುತ್ತಿದೆ. ಇನ್ನು ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವ 101 ಜಾತಿಗಳಿಗೆ 15% ಮೀಸಲಾತಿ ಇದ್ದರೆ ಪರಿಶಿಷ್ಟ ಪಂಗಡದ ಅಡಿಯಲ್ಲಿರುವ ಸುಮಾರು 50 ಜಾತಿಗಳಿಗೆ 3% ಮೀಸಲಾತಿ ಇದೆ. ಇಲ್ಲಿ ಕುರುಬರಿಗೆ ST ಮೀಸಲಾತಿ ನೀಡಿದರೆ ಆಗ ಅಲ್ಲಿರುವ ವಾಲ್ಮೀಕಿ ಸಮುದಾಯಕ್ಕೆ ಸಿಗುತ್ತಿರುವ ಮೀಸಲಾತಿಯ ದೊಡ್ಡ ಪಾಲು ಕುರುಬ ಸಮುದಾಯಕ್ಕೆ ಹಂಚಿಕೆಯಾಗಬಹುದು. ಇನ್ನು ಕುರುಬ ಸಮುದಾಯ STಗೆ ಹೋದಾಗ ಪ್ರವರ್ಗ 2Aಯಲ್ಲಿ ಸಿಗುವ ಮೀಸಲಾತಿ ಸೌಲಭ್ಯವನ್ನ ಕೃಷಿ ಅವಲಂಬಿತ ಪಂಚಮಸಾಲಿ ಸಮುದಾಯಕ್ಕೆ ನೀಡಬೇಕು ಎಂದು ಆಗ್ರಹಿಸಲಾಗುತ್ತಿದೆ. ಇದೇ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಇರುವ ಸಾಧಕ ಬಾಧಕ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ಸಿಎಂ ಹೇಳುತ್ತಿದ್ದಾರೆ. ಸಂವಿಧಾನ ಚೌಕಟ್ಟಲ್ಲಿ, ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಸೊ ಆ ದಿಕ್ಕಿನಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ, ಅಡ್ವೊಕೇಟ್ ಜನರ ಹತ್ರ ಎಲ್ಲ ಪ್ರಮುಖರ ಸಮಾಲೋಚನೆ ಮಾಡಿ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡೋಕ್ಕೆ ಪ್ರಯತ್ನ. ಸಿಎಂ ಹೀಗೆ ಹೇಳ್ತಿದ್ದರೂ ಹೋರಾಟ ನಿರತರು ಅಷ್ಟು ಸುಲಭವಾಗಿ ತಲೆಬಾಗುವ ಲಕ್ಷಣ ಕಾಣ್ತಿಲ್ಲ. ಹೋರಾಟ ನಿರತರಲ್ಲಿ ವಿಶೇಷವಾಗಿ ಪಂಚಮಸಾಲಿ ಮತ್ತು ವಾಲ್ಮೀಕಿ ಸಮುದಾಯದವರು ತಾವು ಕೇಳಿದ್ದು ಸಿಗಲೇಬೇಕು ಎಂಬ ಒತ್ತಡ ಹೇರುತ್ತಿದ್ದಾರೆ. ಹೀಗಾಗಿ ಇದನ್ನ ನಿಭಾಯಿಸಲು ಸಿಎಂ ಯಡಿಯೂರಪ್ಪ ಯಾವ ಸೂತ್ರ ಹೆಣೆಯುತ್ತಾರೆ ಎನ್ನುವುದರಲ್ಲೇ ಈ ಸಮಸ್ಯೆಯ ಪರಿಹಾರ ಅಡಗಿದೆ. ವಿನಯ್ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಈಗಾಗಲೇ ಮೀಸಲಾತಿಯ ಹೋರಾಟ ಒಂದು ಕಡೆಯಲ್ಲಿ ಸಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಬಹಳ ತಟಸ್ಥರಾಗಿದ್ದಾರೆ. ಹಾಗೆಂತೇಳಿ ತಟಸ್ಥರಾಗಿದ್ದು ಸುಮ್ಮನೆ ಕುಳಿತಿದ್ದಾರಾ ಅಂದರೆ ಅಲ್ಲ, ಅಲ್ಲಿ ಬೇರಿನ್ಯಾವುದೋ ಒಂದು ತಾಲೀಮು ಶುರುವಾಗಿರುವಂಥದ್ದು ಭಾಸವಾಗ್ತಾ ಇದೆ. ಆ ಸುದ್ದಿನ ತೋರಿಸಿ ನೋಡಿ. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು. ರಾಜ್ಯದಲ್ಲಿ ಮೀಸಲಾತಿಯ ಹೋರಾಟಗಳು ಜೋರಾಗಿವೆ. ಕುರುಬರಿಗೆ ST ಮೀಸಲಾತಿ ನೀಡಬೇಕೆಂದು ದೊಡ್ಡ ಹೋರಾಟ, ಪಾದಯಾತ್ರೆ, ಸಮಾವೇಶ ನಡೆದಿದೆ. ಆದರೆ ಈ ಪಾದಯಾತ್ರೆ ಮತ್ತು ಸಮಾವೇಶದಿಂದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ದೂರವಿದ್ದರು. ಹಾಗಿದ್ದರೂ ಮೀಸಲಾತಿಗಾಗಿ ನಡೆಸುವ ಯಾವುದೇ ಹೋರಾಟಕ್ಕೂ ತನ್ನ ವಿರೋಧವಿಲ್ಲ. ಅಲ್ಲದೆ ಸಂವಿಧಾನದಡಿ ಇರುವ ಅವಕಾಶ ಬಳಸಿಕೊಂಡು ಮೀಸಲಾತಿ ನೀಡಬೇಕೆಂದು ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ. ಯಾರು ದಲಿತರಾಗ್ಲಿ ಹಿಂದುಳಿದವರಾಗ್ಲಿ ಯಾರಿಗೂ ಮೀಸಲಾತಿ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ. ಮೀಸಲಾತಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ. ಪಂಚಮಸಾಲಿಗಳಾರ ಮಾಡಲಿ ಯಾರಾರ ಮಾಡಲಿ, ಕಾನ್ಸ್ಟಿಟ್ಯೂಷನ್ ಮೀಸಲಾತಿ ಹಿಂದುಳಿದ ಜನಾಂಗದವರಿಗೆ ಕೊಡಬೇಕು. ಸಾಮಾಜಿಕ ಅನ್ಯಾಯ ಆಗಿರ್ತಕ್ಕಂಥವರಿಗೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಕೊಡಬೇಕು ಅಂತ ಹೇಳ್ತೇವೆ. ಆ ಥರ ಯಾವ ಜಾತಿಯವರಿದ್ದಾರೆ ಅವರು ಕೊಡಲಿ, ನಮ್ದೇನು ತಕರಾರಿಲ್ಲ. ಪ್ರತಿಪಕ್ಷ ನಾಯಕ ಹೀಗೆ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟವರಂತೆ ಮಾತಾಡುತ್ತಿದ್ದರೂ ಇಲ್ಲೊಂದು ಲೆಕ್ಕಾಚಾರದ ನಡೆಯಿದೆ.
ಇಂದು ಮಧ್ಯಾಹ್ನ ತಮ್ಮ ಪರಮಾಪ್ತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಭೋಜನಕ್ಕೆ ಹೋಗಿದ್ದ ಸಿದ್ದರಾಮಯ್ಯ ಸದ್ಯ ಮೀಸಲಾತಿ ಹೋರಾಟದ ನಡುವೆ ಅಹಿಂದ ವರ್ಗಗಳನ್ನ ಮತ್ತೆ ತಮ್ಮತ್ತ ಸೆಳೆಯುವ ಸೂತ್ರ ಹೆಣೆಯುತ್ತಿದ್ದಾರೆ. ಕುರುಬರ ಮೀಸಲಾತಿ ಹೋರಾಟದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಮುಂಚೂಣಿಯಲ್ಲಿದ್ದರು. ಹಾಗಿದ್ದರೂ ಕುರುಬರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳುತ್ತಿದ್ದಂತೆ ಜನರು ಹುಚ್ಚೆದ್ದು ಕುಣಿದು ಘೋಷಣೆ ಕೂಗಿದ್ದರು. ಇದರಿಂದ ಉತ್ತೇಜಿತರಾಗಿರುವ ಸಿದ್ದರಾಮಯ್ಯ ಮೀಸಲಾತಿ ಹೋರಾಟದಲ್ಲಿರುವ ಎಲ್ಲ ಹಿಂದುಳಿದ ಜಾತಿಗಳ ಹಾಗೂ ದಲಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗುತ್ತಿದ್ದಾರೆ. ಹಾಗಿದ್ದರೂ ಇದಕ್ಕೆ ಯಾವುದಾದರೂ ಸಮಾವೇಶ ನಡೆಸಬೇಕಾ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಇದರ ನಡುವೆ ಅಹಿಂದ ವರ್ಗಗಳ ಹೋರಾಟ ನಡೆದಾಗಲೆಲ್ಲ ನಾವು ಜೊತೆಯಲ್ಲಿರುತ್ತೇವೆ ಎಂದು ಡಾಕ್ಟರ್ ಮಹದೇವಪ್ಪ ಹೇಳಿದ್ದಾರೆ. ಚಳುವಳಿಗಳ ವಿಷಯದಲ್ಲಿ ನಾನು ಸಿದ್ದರಾಮಯ್ಯನವರು ಯಾವಾಗಲೂ ಆಕ್ಟಿವ್ ಆಗಿದ್ದೀವಿ. ಯಾರು ಚಳುವಳಿ ಮಾಡ್ತಾರೆ ಅವ್ರ ಬೆಂಬಲಕ್ಕಿರ್ತೀವಿ ಮತ್ತು ನಾವು ಭಾಗವಹಿಸ್ತೀವಿ. ಆದರೆ ನಾವೇ ಹೋಗಿ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಂಡು ಯಾವುದೇ ರಾಜಕೀಯ ಉದ್ದೇಶಕ್ಕೆ ಇಟ್ಕೊಂಡು ಮಾಡುವಂಥ ಯಾವ ಪ್ರಯತ್ನಗಳು ಇಲ್ಲ. ಹೀಗೆ ರಾಜಕೀಯ ಉದ್ದೇಶಕ್ಕಾಗಿ ಇಂತಹ ಹೋರಾಟ ನಡೆಸಲ್ಲ ಎಂದರೂ ಸಿದ್ದರಾಮಯ್ಯ ಅಹಿಂದ ವರ್ಗಗಳ ವೋಟ್ ಬ್ಯಾಂಕ್ ಸೃಷ್ಟಿಸಿ ರಾಜಕೀಯದಲ್ಲಿ ಪ್ರಬಲರಾಗಿ ಬೆಳೆದಿರುವುದು ಕಣ್ಣ ಮುಂದಿರುವ ವಾಸ್ತವ. ಕಳೆದ ಚುನಾವಣೆಯಲ್ಲಿ ಹರಿದು ಹಂಚಿ ಹೋಗಿದ್ದ ಈ ಸಮುದಾಯಗಳನ್ನ ಮತ್ತೆ ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ತಾಲೀಮು ಆರಂಭಿಸಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂದು ನೋಡಬೇಕಿದೆ. ಪ್ರಮೋದ್, ಟಿವಿ9 ಬೆಂಗಳೂರು.